ಬಿಡದಿ ಟೌನ್ಶಿಪ್ ಯೋಜನೆಗೆ ಸಮಿತಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸಮಿತಿ ಮಾಡಿದಾಗ ಡಿಕೆಶಿ ಸದಸ್ಯರಾಗಿದ್ರು. ಆಗ ಬೇಡ ಅಂತ ವರದಿ ಕೊಟ್ಟು ಈಗ್ಯಾಕೆ ಈಗೇನ್ ಜ್ಞಾನೋದಯ ಆಯ್ತಪ್ಪ ಅಂತ ವಾಗ್ದಾಳಿ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಇಷ್ಟು ಹಠ ಮಾಡಕ್ ಹೊರಟಿದ್ದೀರಿ? ಯಾರಿಗೆ ಹಣ ಮಾಡ್ಕೊಡೋದಕ್ಕೆ ಹೊರಟಿದ್ದೀರಿ ಅಥವಾ ನೀವೇ ಹಣ ಮಾಡ್ಕೊಡೋದಕ್ಕೆ ಹೊರಟಿದ್ದೀರಾ? ಮುಂದೆ ಇನ್ನೂ ಬಹಳ ಇದೆ ಅಂತ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಇದೇ ಸದನ ಸಮಿತಿ ಮಾಡಿದ್ರಲ್ಲ, ಸತ್ಯಶೋಧನಾ ಸಮಿತಿ, ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ದರಲ್ಲ, ಅವತ್ತು ಅಲ್ಲಿ ಮಾಡಬಾರ್ದು ಅಂತ ತೀರ್ಪು ತಗೊಂಡ್ರಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ. ಈಗ ಯಾಕಪ್ಪ ಇದಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕು ಅಂತೇಳಿ? ಅವತ್ತು ರೈತರು ತೆಂಗಿನ ಗಿಡ ಇದೆ, 1 ಲಕ್ಷ ತೆಂಗಿನ ಗಿಡ, ಏನೋ ಮಾವಿನ ಗಿಡ, ಹುಣಸೆ ಗಿಡ, ಇದೆಲ್ಲ ಅವತ್ತು ಕೊಟ್ಟಿದ್ದೀರಲ್ಲ ತೀರ್ಪು. ಇಲ್ಲಿ ಯಾವುದು ಯೋಜನೆ ಬರಬಾರ್ದು ಅಂತೇಳಿ. ಈಗ ಯಾತಕ್ಕಪ್ಪ ಜ್ಞಾನೋದಯ ಆಯಿತು ನಿಮಗೆ ಯೋಜನೆ ಬೇಕು ಅಂತೇಳಿ? ಯಾವ ಕಾರಣಕ್ಕೆ ಇಷ್ಟು ಹಠ ಮಾಡಿ ಹೊರಟಿದ್ದೀನಿ ಬಿಡದಿ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ? ಯಾರನ್ನ ಇವತ್ತು ಅದರಲ್ಲಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಪೋರ್ಟ್ ಕೊಡಲಿಕ್ಕೆ ಹೊರಟಿದ್ದೀರಿ? ಇಲ್ಲ ನೀವೇ ಮಾಡಲಿಕ್ಕೆ ಹೊರಟಿದ್ದೀರೋ? ಮುಂದೆ ಭಾಳ ವಿಷಯಗಳಿದೆ. ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಈಗಿನ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಓಪನ್ ಹಾರ್ಟೆಡ್ಲಿ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ಅಸೂಯೆಯಿಂದ ನಾನೇನೋ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ತೀರ್ಮಾನಕ್ಕೆ ಬರಬೇಡಿ.